Salute True 70 is going on right now. Hello, my name is Anupriya. Let me take you through our regional international route. ಬಿರಿಯಾನಿ ಗಮ್ ಅಂತ ಇದೆ ಹಂಗೆ. ಪಾಲಿಸಿ ಮೇಕರ್ಸು, ಪೊಲಿಟಿಷಿಯನ್ಸು ಎಲ್ಲರೂ ಈ ಇವೆಂಟ್ಗೆ ಬರ್ತಾರೆ. ನಮ್ಮ ಬೆಂಗಳೂರು ಮೆಟ್ರೋ ಥರನೇ ಹೈದರಾಬಾದಲ್ಲೂ ಮೆಟ್ರೋ ಇದೆ. ಬಟ್ ನಮ್ಮ ಬೆಂಗಳೂರು ಮೆಟ್ರೋ ಅಷ್ಟು ಹೈಜಿನಿಕ್ಕು ಮತ್ತು ನೀಟ್ನೆಸ್ಸು ಅಂದರೆ ಕಂಪೇರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಲ್ಲಿ ಒಬ್ಬ ಪಂಜಾಬಿ ಯೂಟ್ಯೂಬರ್ ಸಿಕ್ಕಿ ಸಪೋರ್ಟ್ ಮಾಡಿದ್ದು ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು. ನಮಸ್ಕಾರ ಬಸ್ಸು, ಎಲ್ಲರೂ ಹೇಗಿದ್ದೀರಾ? ಆರಾಮ? ನಾನು ಕೂಡ ಆರಾಮಾಗಿದ್ದೀನಿ. ನಾನಿವತ್ತು ಹೈದರಾಬಾದಲ್ಲಿದ್ದೀನಿ. ಹೈದರಾಬಾದ್ನ NGRI ಗೆಸ್ಟ್ ಹೌಸ್ನಲ್ಲಿ ತೊಳ್ಕೊಂಡು ನಮ್ಮ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಸರ್ ಕೊಲೀಗ್ ಜನಾರ್ದನ್ ಅಂತ ಅಂದ್ಬಿಟ್ಟು. ಜನಾರ್ದನ್ ಸರ್ ನಮಸ್ತೆ. ನಮ್ಮ ಚಾನಲ್ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಂತ ಹೇಳಕ್ಕೆ ಇಷ್ಟ? ಎಲ್ಲ ವ್ಯೂವರ್ಸ್ಗೂ ನಮಸ್ಕಾರ. ಏರ್ಪೋರ್ಟ್ దగ్గర ಸರ್ నియర్ బై ఉంటుంది, అక్కడ దిగవేళ. ಯಾವ್ದು సర్ అది స్టాప్? బేగంపేట ఉంది కానీ ఏర్పోర్ట్ దగ్గర కొంచెం డిస్టెన్స్ ఉంటుంది. ನಮ್ಮ ಬೆಂಗಳೂರು ಮೆಟ್ರೋ ಥರನೇ ಹೈದರಾಬಾದಲ್ಲೂ ಮೆಟ್ರೋ ಇದೆ. ಬಟ್ ನಮ್ಮ ಬೆಂಗಳೂರು ಮೆಟ್ರೋ ಅಷ್ಟು ಹೈಜಿನಿಕ್ಕು ಮತ್ತು ನೀಟ್ನೆಸ್ಸು ಅಂದರೆ ಕಂಪೇರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅರ್ಧ ಗಂಟೆ ಮೆಟ್ರೋ ಜರ್ನಿ, ಅರ್ಧ ಕಿಲೋಮೀಟರ್ ನಡ್ಕೊಂಡು ಅಂತೂ ಇಂತೂ ಬೇಗ ಏರ್ಪೋರ್ಟ್ನ ರೀಚ್ ಆಗ್ತೀವಿ. ರೀಚ್ ಆಗ್ತಿದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡಿದ್ದು ಏರ್ಪೋರ್ಟ್ನಲ್ಲಿದ್ದ ವಿಂಗ್ಸ್ ಇಂಡಿಯಾ 2026ನ ಬೋರ್ಡ್ಗಳು ಗುರು. ನಾವಿವತ್ತು ಹೈದರಾಬಾದ್ನ ಬೇಗಂಪೇಟ್ ಏರ್ಪೋರ್ಟ್ನಲ್ಲಿದ್ದೀವಿ. ಕಾರಣ 28ರಿಂದ 31ನೇ ತಾರೀಕುವರೆಗೂ ವಿಂಗ್ಸ್ ಇಂಡಿಯಾ 2026 ಇವೆಂಟ್ ನಡೀತಾ ಇದೆ. ಅಂದರೆ ಎಲ್ಲ ಏವಿಯೇಷನ್ಸ್ ಫೀಲ್ಡಲ್ಲಿರೋರು ಮತ್ತು ಕಾರ್ಪೊರೇಟ್ ಫೀಲ್ಡಲ್ಲಿರೋರು ಮತ್ತು ಪಾಲಿಸಿ ಮೇಕರ್ಸು, ಪೊಲಿಟಿಷಿಯನ್ಸು ಎಲ್ಲರೂ ಈ ಇವೆಂಟ್ಗೆ ಬರ್ತಾರೆ. ಇಂಡಿಯಾದಲ್ಲಿ ನಡೆಯುವಂಥ ಒಂದು ಮೇಯ್ನ್ ಇವೆಂಟು ಇನ್ ಏವಿಯೇಷನ್ ಸೆಕ್ಟರಲ್ಲಿ. ಒಂದು ಏರೋ ಇಂಡಿಯಾ ನಮ್ಮ ಬೆಂಗಳೂರಿನಲ್ಲಿ 2 ವರ್ಷಕ್ಕೊಂದ್ಸರಿ ನಡೆಯುತ್ತೆ. ಅದು ಆಲ್ಟರ್ನೇಟಿವ್ 1 ವರ್ಷ ವಿಂಗ್ಸ್ ಇಂಡಿಯಾ ಅಂತ ಅಂದ್ಬಿಟ್ಟು ಹೈದರಾಬಾದಲ್ಲಿ ನಡೆಯುತ್ತೆ. ನಿಮಗೆ ಈ ಈವೆಂಟ್ನ ಕಂಪ್ಲೀಟ್ ಡೀಟೇಲ್ಸ್ನ ನಮ್ಮ ಈ ವ್ಲಾಗ್ನಲ್ಲಿರುತ್ತೆ. ಎಲ್ಲೂ ಮಿಸ್ ಮಾಡದೆ ಡೀಟೇಲಾಗಿ ನೋಡಿ. Hello, my name is Anupriya. Let me take you through our regional international route, which covers the flights for flying time less than 7 hours. It is spread across Middle East, Southeast Asia, Indian subcontinent and Africa. Here's a red start. So here we go, special effects. So special effects are there with the Chris Brackett on the right and John Brackett on left. Chris Brackett and John Driver and Chris Hayes. Salute True 70 is going on right now.
ಎಕ್ಸಿಬಿಷನ್ ಜೊತೆಗೆ ಥ್ರಿಲ್ಲಿಂಗ್ ಏರ್ ಶೋ ಮತ್ತು ಡ್ರೋನ್ ಶೋನ ನೋಡಿಕೊಂಡು ನೈಟ್ಗೆ ಡಿನ್ನರ್ ಅಂತ ನಾವು ಹೋಗಿದ್ದು ದಿ ಫೇಮಸ್ ಪ್ಯಾರಡೈಸ್ ಹೋಟೆಲ್ಗೆ. ಅಲ್ಲಿ ಒಬ್ಬ ಪಂಜಾಬಿ ಯೂಟ್ಯೂಬರ್ ಸಿಕ್ಕಿ ಸಪೋರ್ಟ್ ಮಾಡಿದ್ದು ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು. But I want to say that Hyderabad is famous for biryani. You should all try the biryani and kindly like and subscribe the channel of my brother. Okay, thank you. ಲಕ್ಷ್ಮಣ್ಣು, ಪ್ರಕಾಶ್ ಎಲ್ಲ ಸೆಲೆಬ್ರಿಟೀಸ್ ಕೂಡ ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಲೆಜೆಂಡ್ಸ್. ಮಟನ್ ಬಿರಿಯಾನಿನ ಆರ್ಡ್ರ್ ಮಾಡಿದ್ದೀನಿ, ನೋಡೋಣ ಹೆಂಗಿರುತ್ತೆ ಮಟನ್ ಬಿರಿಯಾನಿ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಬಿರಿಯಾನಿ ಗಮ್ ಅಂತ ಇದೆ, ಹಂಗೆ ಒಳ್ಳೆ ಫ್ಲೇವರು, ರೈಸ್ ಫ್ಲೇವರು ಮತ್ತು ಮಸಾಲ ಫ್ಲೇವರ್ ಸಖತ್ತಾಗಿದೆ. ಒಳ್ಳೆ ಟೇಸ್ಟ್ ಚೆನ್ನಾಗಿಡಿದೆ ಮಟನ್ಗೆ, ಮತ್ತು ಫ್ಲೇವರ್ ಕೂಡ ಸಖತ್ತಾಗಿದೆ. ನೀವೇನಾರ ಹೈದ್ರಾಬಾದ್ಗೆ ವಿಸಿಟ್ ಮಾಡಿದ್ರೆ ಪ್ಯಾರಡೈಸ್ ಹೈದ್ರಾಬಾದ್ ಬಿರಿಯಾನಿ ಮಿಸ್ ಮಾಡೋಕೆ ಹೋಗ್ಬೇಡಿ. ಭರ್ಜರಿ ಬ್ಯಾಟಿಂಗ್ನ ಮಾಡಿ ಇವತ್ತಿನ ಡೇನ ಎಂಡ್ ಮಾಡಿದೆ. ಸ್ನೇಹಿತರೆ, ಹೈದ್ರಾಬಾದ್ನ ಡೇ 2ಗೆ ಇವತ್ತು ನಿಮ್ಮೆಲ್ಲರಿಗೂ ಸ್ವಾಗತ. ಹೈದ್ರಾಬಾದ್ನಲ್ಲಿ ನಾವು ನಿನ್ನೆ ಏರ್ ಶೋ ಎಲ್ಲ ನೋಡಿಕೊಂಡು ವಿಂಗ್ಸ್ ಇಂಡಿಯಾ ಪ್ರೋಗ್ರಾಮ್ನ ಎಲ್ಲ ಮುಗಿಸ್ಕೊಂಡು ಇವತ್ತು ಸಂಡೇ ಹೊರಡೋ ಟೈಮು. ಈ ಮಧ್ಯದಲ್ಲಿ ಎಲ್ಲರೂ ತಿರ್ಗಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿನ ಇವತ್ತು ಸ್ಟಾರ್ಟ್ ಮಾಡೋಣ, ಬನ್ನಿ. ನಾನೀಗ ಹೈದ್ರಾಬಾದ್ನ ಫೇಮಸ್ ಟೂರಿಸ್ಟ್ ಸ್ಪಾಟು ಚಾರ್ಮಿನಾರ್ ಹತ್ರ ಇದ್ದೀನಿ. ನೋಡ್ತಾ ಇರ್ಬೋದು ನೀವೀಗ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಸಂಡೇ ಆಗಿರೋದ್ರಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಲೋಕಲ್ ಪರ್ಚೇಸ್ಗೆ ಸಿಕ್ಕಾಪಟ್ಟೆ ಫೇಮಸ್ಸು. ನೋಡಿ ಏನೇನು ಪರ್ಚೇಸ್ ಮಾಡ್ಬೋದು ನೀವು. ಎಲ್ಲ ಪಲ್ಸು, ಎಲ್ಲ ಲೋಕಲ್ ಐಟಮ್ಸ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಒಂಥರ ಸಂಡೇ ಬಜಾರ್ ಇದ್ದಂಗೆ. ಭಾನುವಾರ ಆಗಿರೋದ್ರಿಂದ ಭಯಂಕರ ರಶ್ ಇದೆ ಇಲ್ಲಿ ಇವತ್ತು. ಚಾರ್ಮಿನಾರ್ ಹೈದರಾಬಾದ್ ನಗರದ ಗುರುತು. 1951ರಲ್ಲಿ ಕುತುಬ್ ಶಾಹಿ ಮನೆತನದ ಮೊಹಮ್ಮದ್ ಕುಲಿ ಕುತುಬ್ ಶಾ ಇದನ್ನ ನಿರ್ಮಿಸಿದ. ಕಾರಣ ಯಾಕಿರ್ಬೋದು? ಇವನು ಶಾಜಾನ್ ತರ ಅವನ ಹೆಂಡತಿ ಪ್ರೀತಿಗೆ ಅನ್ಕೊಂಡ್ರಾ? ಖಂಡಿತ ಇಲ್ಲ. ಇವನ ಕಾಲದಲ್ಲಿ ಹೈದರಾಬಾದ್ ಪ್ಲೇಗ್ನಿಂದ ಬಳಲಿ ಬೆಂಡಾಗಿ ಹೋಗಿತ್ತಂತೆ. ಸಾಮಾನ್ಯ ಸ್ಥಿತಿಗೆ ಬಂತು ಅಂತ ಅಂದ್ಬಿಟ್ಟು ಇದನ್ನ ನಿರ್ಮಿಸಿದ್ದಂತೆ. ಆಶ್ಚರ್ಯ ಆಯ್ತಾ? ನನಗೂ ಕೂಡ ಆಶ್ಚರ್ಯ ಆಗಿದ್ದಂತೂ ನಿಜ. ವಾಸ್ತು ಶೈಲಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಇಂಡೋ ಇಸ್ಲಾಮಿಕ್ ಶೈಲಿ. ಎತ್ತರ ಸುಮಾರು 48 ಮೀಟ್ರು. ಮೇಲ್ಭಾಗಕ್ಕೆ ಹತ್ಕೊಂಡು ಹೋಗ್ಬೇಕು ಅಂತ ಅಂದರೆ ಸುರುಳಿ ಮೆಟ್ಲುಗಳನ್ನ ಸುತ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ಮೆಟ್ಲು 1 ಅಡಿ ಎತ್ತರ ಇದೆ ಗುರು. ಹತ್ಕೊಂಡು ಹೋಗೋಷ್ಟರಲ್ಲಿ ನನಗಂತೂ ಸುಸ್ತಾಗೋಯ್ತು. ಇದನ್ನ ಹತ್ತಿದ ಮೇಲೆ ಸಿಟಿ ವ್ಯೂ ಮಾತ್ರ ಸೂಪರ್ ಆಗಿತ್ತು. ಸ್ನೇಹಿತರೆ, ಹೈದ್ರಾಬಾದ್ಗೆ ಭಾಗ್ಯನಗರ ಅಂತ ಕೂಡ ಕರೀತಾರೆ. ಅದು ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ಇವಾಗ ನಿಮಗೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಚಾರ್ಮಿನಾರ್ ಪಕ್ಕ ಭಾಗ್ಯಲಕ್ಷ್ಮಿ ಟೆಂಪಲ್ ಇದೆ. ಹಾಗಾಗಿ ಹೈದ್ರಾಬಾದ್ನ ಭಾಗ್ಯನಗರ ಅಂತ ಕೂಡ ಕರೀತಾರೆ. ನೀವೇನಾರ ಮೇಲ್ಗಡೆ ಹೋಗಬೇಕು ಅಂತ ಅಂದರೆ ಸ್ಟೆಪ್ ಮೂಲಕ ಹೋಗ್ಬೋದು. ಅಲ್ಲಿ 25 ರೂಪೀಸ್ ಟಿಕೆಟ್ನ ಪೇ ಮಾಡಿ ನೀವು ಮೇಲ್ಗಡೆ ಹೋಗಬೇಕಾಗುತ್ತೆ. ನೀವೇನಾರ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ವೆಬ್ಸೈಟ್ ಮುಖಾಂತರ ಪೇ ಮಾಡಿದ್ರೆ 20 ರೂಪೀಸ್ ಅಂದರೆ 5 ರೂಪೀಸ್ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಚೆನ್ನಾಗಿದೆ ಮೇಲ್ಗಡೆ ಹೋಗ್ಬೇಕಂದ್ರೆ. ಸ್ಟೆಪ್ಸು ಒಂದೊಂದು ಫೀಟ್ ಇದೆ ಹೈಟು. ಓವರಾಲು ಮೇಲ್ಗಡೆಯಿಂದ ವ್ಯೂ ಕೂಡ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಕ್ರೌಡು. ನೀವೇನಾರ ಹೈದ್ರಾಬಾದಿಗೆ ಬಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಟೇಕ್ ಕೇರ್, ಬಾಯ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.